ಈ ವ್ಯಕ್ತಿ ಒಂದು ಭ್ರಮೆಯಲ್ಲಿದ್ದಾರೆ. ರಘು ಅಣ್ಣ ಅವ್ರನ್ನ ಫ್ರೆಂಡ್ಶಿಪ್ ಅನ್ನೋ ಹೆಸರಲ್ಲಿ ಅವ್ರಿಗೆ ಅವಮಾನ ಮಾಡಿ ನೋವು ಮಾಡ್ತಾ ಇದೀನಿ ಅಂತ ಅವ್ರ ಭ್ರಮೇಲೆ ಅನ್ಕೊಂಡವ್ರೆ. ರಕ್ಷಿತಾ ಅಂದ್ರೆ ಅವಳ ತಲೆಯಲ್ಲಿ ಲೈಕ್ ಶೀಸ್ ಪರ್ಫೆಕ್ಟ್ ಅನ್ನೋದಿದೆ ಸರ್. ಅವಳು ಹೇಳಿದ್ದೆ ಎಲ್ಲ ಕರೆಕ್ಟ್ ಒಪಿನಿಯನ್, ಮತ್ತೆ ಅವಳನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ ಅನ್ನೋ ಭ್ರಮೆಯಲ್ಲಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಅವಳು ಇಲ್ದೆ ಸ್ಪಾರ್ಕೇ ಇರಲ್ಲ ಅನ್ನೋ ಭ್ರಮೇಲಿದ್ದಾಳೆ. ನೀನೇನ್ ಕಳಿಸ್ಬಿಟ್ಟೆ ನಾನು ಹೋಗೋದು ಅಂತ ಗಿಲ್ಲಿಗೆ ಹೇಳ್ತಾ ಇದ್ಲು. ಕಾನ್ಫಿಡೆನ್ಸ್ ಇರ್ಬೇಕು, ತುಂಬಾ ಓವರ್ ಕಾನ್ಫಿಡೆನ್ಸ್ ಇದೆ. ಈ ವ್ಯಕ್ತಿ ಒಂದು ಭ್ರಮೆಯಲ್ಲಿದ್ದಾರೆ. ರಘು ಅಣ್ಣ ಅವ್ರನ್ನ ಫ್ರೆಂಡ್ಶಿಪ್ ಅನ್ನೋ ಹೆಸರಲ್ಲಿ ಅವ್ರಿಗೆ ಅವಮಾನ ಮಾಡಿ ನೋವು ಮಾಡ್ತಾ ಇದೀನಿ ಅಂತ ಅವ್ರ ಭ್ರಮೇಲೆ ಅನ್ಕೊಂಡವ್ರೆ. ರಕ್ಷಿತಾ ರಕ್ಷಿತಾ ಅಂದ್ರೆ ಅವಳ ತಲೆಯಲ್ಲಿ ಲೈಕ್ ಶೀಸ್ ಪರ್ಫೆಕ್ಟ್ ಅನ್ನೋದಿದೆ ಸರ್. ಅವಳು ಹೇಳಿದ್ದೆ ಎಲ್ಲ ಕರೆಕ್ಟ್ ಒಪಿನಿಯನ್, ಮತ್ತೆ ಅವಳನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ ಅನ್ನೋ ಭ್ರಮೆಯಲ್ಲಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಅವಳು ಇಲ್ದೆ ಸ್ಪಾರ್ಕೇ ಇರಲ್ಲ ಅನ್ನೋ ಭ್ರಮೇಲಿದ್ದಾಳೆ. ನೀನೇನ್ ಕಳಿಸ್ಬಿಟ್ಟೆ ನಾನು ಹೋಗೋದು ಅಂತ ಗಿಲ್ಲಿಗೆ ಹೇಳ್ತಾ ಇದ್ಲು. ಕಾನ್ಫಿಡೆನ್ಸ್ ಇರ್ಬೇಕು, ತುಂಬಾ ಓವರ್ ಕಾನ್ಫಿಡೆನ್ಸ್ ಇದೆ. ಈ ವ್ಯಕ್ತಿ ಒಂದು ಭ್ರಮೆಯಲ್ಲಿದ್ದಾರೆ. ರಘು ಅಣ್ಣ ಅವ್ರನ್ನ ಫ್ರೆಂಡ್ಶಿಪ್ ಅನ್ನೋ ಹೆಸರಲ್ಲಿ ಅವ್ರಿಗೆ ಅವಮಾನ ಮಾಡಿ ನೋವು ಮಾಡ್ತಾ ಇದೀನಿ ಅಂತ ಅವ್ರ ಭ್ರಮೇಲೆ ಅನ್ಕೊಂಡವ್ರೆ. ರಕ್ಷಿತಾ ರಕ್ಷಿತಾ ಅಂದ್ರೆ ಅವಳ ತಲೆಯಲ್ಲಿ ಲೈಕ್ ಶೀಸ್ ಪರ್ಫೆಕ್ಟ್ ಅನ್ನೋದಿದೆ ಸರ್. ಅವಳು ಹೇಳಿದ್ದೆ ಎಲ್ಲ ಕರೆಕ್ಟ್ ಒಪಿನಿಯನ್, ಮತ್ತೆ ಅವಳನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ ಅನ್ನೋ ಭ್ರಮೆಯಲ್ಲಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಅವಳು ಇಲ್ದೆ ಸ್ಪಾರ್ಕೇ ಇರಲ್ಲ ಅನ್ನೋ ಭ್ರಮೇಲಿದ್ದಾಳೆ. ನೀನೇನ್ ಕಳಿಸ್ಬಿಟ್ಟೆ ನಾನು ಹೋಗೋದು ಅಂತ ಗಿಲ್ಲಿಗೆ ಹೇಳ್ತಾ ಇದ್ಲು. ಕಾನ್ಫಿಡೆನ್ಸ್ ಇರ್ಬೇಕು, ತುಂಬಾ ಓವರ್ ಕಾನ್ಫಿಡೆನ್ಸ್ ಇದೆ. ಈ ವ್ಯಕ್ತಿ ಒಂದು ಭ್ರಮೆಯಲ್ಲಿದ್ದಾರೆ. ರಘು ಅಣ್ಣ ಅವ್ರನ್ನ ಫ್ರೆಂಡ್ಶಿಪ್ ಅನ್ನೋ ಹೆಸರಲ್ಲಿ ಅವ್ರಿಗೆ ಅವಮಾನ ಮಾಡಿ ನೋವು ಮಾಡ್ತಾ ಇದೀನಿ ಅಂತ ಅವ್ರ ಭ್ರಮೇಲೆ ಅನ್ಕೊಂಡವ್ರೆ. ರಕ್ಷಿತಾ ರಕ್ಷಿತಾ ಅಂದ್ರೆ ಅವಳ ತಲೆಯಲ್ಲಿ ಲೈಕ್ ಶೀಸ್ ಪರ್ಫೆಕ್ಟ್ ಅನ್ನೋದಿದೆ ಸರ್. ಅವಳು ಹೇಳಿದ್ದೆ ಎಲ್ಲ ಕರೆಕ್ಟ್ ಒಪಿನಿಯನ್, ಮತ್ತೆ ಅವಳನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ ಅನ್ನೋ ಭ್ರಮೆಯಲ್ಲಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಅವಳು ಇಲ್ದೆ ಸ್ಪಾರ್ಕೇ ಇರಲ್ಲ ಅನ್ನೋ ಭ್ರಮೇಲಿದ್ದಾಳೆ. ನೀನೇನ್ ಕಳಿಸ್ಬಿಟ್ಟೆ ನಾನು ಹೋಗೋದು ಅಂತ ಗಿಲ್ಲಿಗೆ ಹೇಳ್ತಾ ಇದ್ಲು. ಕಾನ್ಫಿಡೆನ್ಸ್ ಇರ್ಬೇಕು, ತುಂಬಾ ಓವರ್ ಕಾನ್ಫಿಡೆನ್ಸ್ ಇದೆ.